ಸೊ ಅಲ್ಲಿಗೆ ಡಿಕೆ ಸಂಪುಟದ ನೂತನ ಸಚಿವರಿಗೆ ಖಾತೆ ಹಂಚಿಕೆ ಅಂತೂ ಈಗ ಆಗಿದೆ. ಕೆಲ ಸಚಿವರ ಖಾತೆ ಬದಲಾವಣೆ ಕೂಡ ಮಾಡಲಾಗಿದೆ. ಆಲ್ರೆಡಿ ಯಾವ್ಯಾವ ಖಾತೆಗಳನ್ನ ನಿಭಾಯಿಸ್ತಾ ಇದ್ರು ಆ ಖಾತೆ ಬೇಡ ಅನ್ನುವಂಥದ್ರ ಬಗ್ಗೆ ಕೆಲವೊಂದಷ್ಟು ಸಚಿವರುಗಳು ಆಕ್ಷೇಪಣೆಯನ್ನ ತೆಗೆದಿದ್ರು. ಸೊ ಹಾಗಾಗಿ ಅವರ ಖಾತೆಗಳನ್ನ ಬದಲು ಮಾಡಲಾಗಿದೆ. ಸಚಿವರ ಖಾತೆ ಹಂಚಿಕೆ ಪಟ್ಟಿಗೆ ರಾಜ್ಯಪಾಲರು ಕೂಡ ಅಂಕಿತ ಹಾಕಿದ್ದಾರೆ. ಲೋಕಭವನದಿಂದ ಖಾತೆಗಳ ಅಧಿಕೃತ ಪಟ್ಟಿ ಕೂಡ ಈಗ ಪ್ರಕಟವಾಗಿದೆ. ಸೊ ಅದರಂತೆ ಯಾರ್ಯಾರಿಗೆ ಯಾವ್ಯಾವ ಖಾತೆ ಸಿಕ್ಕಿದೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಈಗಾಗಲೇ ಫೈನಲ್ ಆಗಿದೆ. ಅದು ಕೂಡ ಲಿಸ್ಟ್ ಅನೌನ್ಸ್ ಆಗಿರುವಂಥದ್ದು. ಸೊ ಅದರಲ್ಲಿ ಪ್ರಮುಖವಾಗಿ ಈಗ ನೋಡ್ತಾ ಹೋದ್ರೆ ಕೆಲವೊಂದಷ್ಟು ಜನ ಸಚಿವರ ಖಾತೆಗಳು ಕೂಡ ಅದಲು ಬದಲಾಗಿದೆ. ಇನ್ನು ರಾಮಲಿಂಗಾರೆಡ್ಡಿ ಅವರು ಏನು ಜಲಸಂಪನ್ಮೂಲ ಖಾತೆಯನ್ನ ವಹಿಸ್ಕೊಂಡಿದ್ರು, ಬಟ್ ಅವರಿಗೆ ಅದಿಷ್ಟ ಇರಲಿಲ್ಲ. ನನಗೆ ಬೆಂಗಳೂರು ಅಭಿವೃದ್ಧಿ ಖಾತೆ ಬೇಕು ಅನ್ನುವಂಥದ್ರ ಬಗ್ಗೆ ಅವರು ಕೂಡ ಮುನಿಸ್ಕೊಂಡಿದ್ದು, ಅದಾದ ನಂತರ ಅವರ ಮನವೊಲಿಕೆ ಆಗಿದ್ದು, ಇದೆಲ್ಲವೂ ಕೂಡ ಹಳೆ ವಿಚಾರ. ಬಟ್ ಜಲಸಂಪನ್ಮೂಲ ಬಿಟ್ಟು ಈಗ ಅವರಿಗೆ ಅರಣ್ಯ ಇಲಾಖೆ ಜವಾಬ್ದಾರಿಯನ್ನು ನೀಡಲಾಗಿದೆ. ಸೊ ಇದು ಈಗ ರಾಮಲಿಂಗಾರೆಡ್ಡಿ ಅವರಿಗೆ ಒಪ್ಪಿಗೆ ಇದೆಯಾ, ಅದು ಪ್ರಶ್ನೆ. ಈಗ ಅದಕ್ಕೆ ರಾಮಲಿಂಗಾರೆಡ್ಡಿ ಅವರು ಉತ್ತರವನ್ನು ಕೊಡಬೇಕು. ಇನ್ನು ಕೆ ಎಚ್ ಮುನಿಯಪ್ಪ ಅವರು ಕೂಡ ಆಹಾರ ಇಲಾಖೆ ಬೇಡ ನನಗೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ರು. ಸಮಾಜ ಕಲ್ಯಾಣ ಇಲಾಖೆ ಮೇಲೆ ಸಾಕಷ್ಟು ಜನ ಕಣ್ಣಿಟ್ಟಿದ್ರು, ಇನ್ಕ್ಲೂಡಿಂಗ್ ರಾಮಲಿಂಗಾರೆಡ್ಡಿ ಅವರಾಗಲಿ ಅಥವಾ ಮುನಿಯಪ್ಪ ಅವರಾಗಲಿ, ಹೊಸದಾಗಿ ಬಂದಿರುವಂಥವ್ರು ಅವರು ಕೂಡ ಆಸೆಯನ್ನು ಇಟ್ಕೊಂಡಿದ್ರು. ಬಟ್ ಅವರಿಗೆ ಖಾತೆ ಬದಲು ಮಾಡಿದರೆ ಕೆ ಎಚ್ ಮುನಿಯಪ್ಪ ಅವರಿಗೆ ಸಮಾಜ ಕಲ್ಯಾಣ ಇಲಾಖೆ ಅವರಿಗೆ ಕೊಟ್ಟಿದ್ದಾರೆ. ಕೆ ಎಚ್ ಮುನಿಯಪ್ಪ ಅವರು ಆಫ್ಕೋರ್ಸ್ ಅಲ್ಲ, ಅದ್ರ ಬದಲು ಹೇಗಾಗಿದೆ ಅನ್ನೋದನ್ನ ನಾವು ತೋರಿಸ್ತಾ ಇದ್ವಿ. ಜಮೀರ್ ಅಹಮದ್ ಅವರು ವಸತಿ ಇಲಾಖೆ ಮಾತ್ರ ಇತ್ತು ಅವರಲ್ಲಿ. ಇದೀಗ ಖಾದರ್ಗೆ ಆರೋಗ್ಯ, ಹಜ್ ಮತ್ತೆ ವಕ್ಫ್ ಜಮೀರ್ ಹತ್ರ ಇತ್ತು. ಸೊ ಜಮೀರ್ಗೆ ಬರೀ ವಸತಿ ಮಾತ್ರ ಕೊಟ್ಟು, ನಿಮಗೆ ವಸತಿ ಮಾತ್ರ, ಖಾದರ್ ಅವ್ರಿಗೆ ಶಿಫ್ಟ್ ಮಾಡಿದ್ದಾರೆ. ಅದನ್ನೆಲ್ಲೂ ಆಹಾರ ಇಲಾಖೆ ಏನ್ ಖಾದರ್ ಅವ್ರಿಗೆ ಕೊಟ್ಟಿದ್ರು, ಅದ್ರ ಜೊತೆಗೆ ಹಜ್ ಮತ್ತೆ ವಕ್ಫ್ ಖಾತೆಯನ್ನು ಕೂಡ ಜಮೀರ್ ಅಹಮದ್ ಅವರಿಂದ ತೆಗೆದು ಅಡಿಷನಲ್ ಆಗಿ ಖಾದರ್ ಅವರಿಗೆ ಕೊಟ್ಟಿದ್ದಾರೆ. ಓಕೆ, ಇನ್ನು ರಿಜ್ವಾನ್ ಅರ್ಷದ್ ಆಹಾರ ಹಾಗೆ ನಾಗರಿಕ ಪೂರೈಕೆ ಇಲಾಖೆಯನ್ನ ನಿಭಾಯಿಸ್ತಾರೆ. ಲಕ್ಷ್ಮಣ ಸವದಿಗೆ ಸಹಕಾರ ಇಲಾಖೆ, ಹಾಗೆ ತಂಗಡಗಿಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಹಾಗೆ ಕನ್ನಡ ಮತ್ತೆ ಸಂಸ್ಕೃತಿ ಇಲಾಖೆ ಸಿಗ್ತಾ ಇದೆ. ಅಜಯ್ ಸಿಂಗ್ ಅವರಿಗೆ ಸಣ್ಣ ನೀರಾವರಿ, ಐಟಿ-ಬಿಟಿ, ಎನ್ ಚಲುವರಾಯಸ್ವಾಮಿ ಅವರಿಗೆ ಜಲಸಂಪನ್ಮೂಲ ಇಲಾಖೆ, ಮಧು ಬಂಗಾರಪ್ಪ ಶಾಲಾ ಶಿಕ್ಷಣ ಹಾಗೆ ಸಾಕ್ಷರತಾ ಇಲಾಖೆ ಹಾಗೆ ಕಾಯ್ದುಕೊಂಡಿದ್ದಾರೆ. ಬಸವರಾಜ ರಾಯರೆಡ್ಡಿ ಉನ್ನತ ಶಿಕ್ಷಣ ಇಲಾಖೆಯನ್ನ ನಿಭಾಯಿಸ್ತಾರೆ. ಟಿ ರಘುಮೂರ್ತಿ ಪರಿಶಿಷ್ಟ ಪಂಗಡ ಕಲ್ಯಾಣ ಖಾತೆ, ಹಾಗೆ ಕೆಎಂ ಶಿವಲಿಂಗೇಗೌಡ ಅಬಕಾರಿ ಖಾತೆ, ಸಿ ಪುಟ್ಟರಂಗಶೆಟ್ಟಿ ಪಶು ಸಂಗೋಪನಾ ಇಲಾಖೆ, ರೇಷ್ಮೆ, ಹಾಗೆ ವಿಜಯಾನಂದ ಕಾಶಪ್ಪನವರ್ ಸಣ್ಣ ಕೈಗಾರಿಕೆ, ಸಂತೋಷ್ ಎಸ್ಲಾಡ್ ಕಾರ್ಮಿಕ ಇಲಾಖೆಯನ್ನು ನಿಭಾಯಿಸ್ತಾರೆ. ಹಾಗೆ ಬಸವಂತಪ್ಪ ಮುಜರಾಯಿ ಇಲಾಖೆ, ಮೀನುಗಾರಿಕೆ ಮತ್ತೆ ಬಂದರು ಒಳಾಡಳಿತ ಬರುತ್ತೆ. ಬಿ ನಾಗೇಂದ್ರ ಅವರಿಗೆ ಯಾವ ಖಾತೆ ಅನ್ನೋದು, ಹಾಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಕೊಟ್ಟಿರೋದು ಒಂದ್ ಕಡೆ ದೊಡ್ಡ ಚರ್ಚೆಗೆ ಕಾರಣ ಆಗಿತ್ತು. ವಿಪಕ್ಷಗಳಿಗೂ ಕೂಡ ಅದು ಟೀಕೆ ಮಾಡುವಷ್ಟರ ಮಟ್ಟಿಗೆ ಬಂದಿತ್ತು. ಇದೀಗ ಅವರಿಗೆ ಯಾವ ಖಾತೆ ಅಂತ ನೋಡಿದ್ರೆ ಯೋಜನೆ ಹಾಗೆ ಸಾಂಖ್ಯಿಕ ಇಲಾಖೆಯನ್ನ ಕೊಡಲಾಗಿದೆ ಬಿ ನಾಗೇಂದ್ರ ಅವರಿಗೆ. ಇನ್ನು ಎಸ್ ಮಲ್ಲಿಕಾರ್ಜುನ ಗಣಿ ಹಾಗೆ ಭೂವಿಜ್ಞಾನ ಇಲಾಖೆಯನ್ನು ನಿಭಾಯಿಸ್ತಾರೆ. ಎಸ್ ಬಾಲಕೃಷ್ಣ ಪೌರಾಡಳಿತ ಖಾತೆ, ಹಾಗೆ PM ನಾಗೇಂದ್ರ ಸ್ವಾಮಿ ಕೃಷಿ ಇಲಾಖೆಯನ್ನ ನಿಭಾಯಿಸ್ತಾರೆ. ಎಸ್, ಅಲ್ಲಿಗೆ ನಾವಾಗಲೇ ಮಾತಾಡ್ತಾ ಇದ್ದ ಹಾಗೆ BZ ಜಮೀರ್ ಅಹಮದ್ ಅವರಿಗೆ ಇದ್ದಂತಹ ಖಾತೆಗಳಲ್ಲಿ ಎಕ್ಸ್ಟ್ರಾ ಏನು ಅಡಿಷನಲ್ ಇತ್ತು, ಹಜ್ ಮತ್ತು ವಕ್ಫ್, ಅದನ್ನ ಬಿಟ್ಟಿದ್ದಾರೆ. ಕೇವಲ ವಸತಿ ಖಾತೆ. ಇನ್ಫ್ಯಾಕ್ಟ್ ಅವರು ಕೂಡ ವಸತಿ ಖಾತೆಯನ್ನ ಕೇಳಿದ್ರು, ನನಗೆ ಆ ಇಲಾಖೆಯಲ್ಲಿ ಕೆಲಸ ಮಾಡಿದ್ದೀನಿ, ಇನ್ನೂ ಒಂದಷ್ಟು ಕೆಲಸಗಳು ಬಾಕಿ ಇವೆ, ಅದನ್ನ ನೀವು ವಸತಿ ಖಾತೆಯನ್ನೇ ಕೊಟ್ಟರೆ ನನಗೆ ನಿಭಾಯಿಸೋದಕ್ಕೆ ಈಸಿ ಆಗುತ್ತೆ ಅನ್ನುವಂಥದ್ದನ್ನ ಜಮೀರ್ ಅಹಮದ್ ಕೂಡ ಹೇಳಿದ್ರು. ಸೊ ಅದರಂತೆ ಜಮೀರ್ ಅಹಮದ್ ಅವರಿಗೆ ವಸತಿ ಖಾತೆ ಹೋಗಿದೆ. ಇನ್ನು ಡಾಕ್ಟರ್ ಅಜಯ್ ಸಿಂಗ್ ಹೊಸದಾಗಿ ಸಂಪುಟಕ್ಕೆ ಸೇರ್ಪಡೆಯಾಗಿರುವಂತವರು, ಅವರಿಗೆ ಸಣ್ಣ ನೀರಾವರಿ ಮತ್ತು ಐಟಿ ಖಾತೆ ಇನ್ಫ್ಯಾಕ್ಟ್ ಪ್ರಿಯಾಂಕ್ ಖರ್ಗೆ ಅವರು ಈ ಹಿಂದೆ ನಿಭಾಯಿಸ್ತಾ ಇದ್ರು. ಸೊ ಐಟಿ-ಬಿಟಿ ಖಾತೆಯನ್ನ ಈಗ ಅಜಯ್ ಸಿಂಗ್ ಅವರ ಹೆಗಲಿಗೆ ಬಂದಿದೆ. ಇನ್ನು ಹೊಸದಾಗಿ ಕ್ಯಾಬಿನೆಟ್ ಸೇರ್ಪಡೆಯಾಗಿರುವಂತಹ ಎಚ್ ಸಿ ಬಾಲಕೃಷ್ಣ ಅವರಿಗೆ ಪೌರಾಡಳಿತ ಖಾತೆ. ಇನ್ನು ಬಸವರಾಜ ರಾಯರೆಡ್ಡಿ ಉನ್ನತ ಶಿಕ್ಷಣ ಇಲಾಖೆ ಅವರ ಹೆಗಲಿಗೆ ಬಂದಿದೆ. ಚಲುವರಾಯಸ್ವಾಮಿ ಇನ್ಫ್ಯಾಕ್ಟ್ ಕೃಷಿ ಇಲಾಖೆಯನ್ನ ಅವರು ನೋಡ್ಕೊಳ್ತಾ ಇದ್ರು ಈ ಹಿಂದಿನ ಕ್ಯಾಬಿನೆಟ್ ನಲ್ಲಿ, ಆದ್ರೆ ಕೃಷಿ ಈಗ MP ನರೇಂದ್ರ ಸ್ವಾಮಿ ಅವರಿಗೆ ಬಂದಿದೆ. ಸೊ ಹಾಗಾಗಿ ಚಲುವರಾಯಸ್ವಾಮಿ ಅವರಿಗೆ ಈಗ ಜಲಸಂಪನ್ಮೂಲ ಖಾತೆ, ಯಾವುದು ರಾಮಲಿಂಗಾರೆಡ್ಡಿ ಅವರ ಹತ್ರ ಇದ್ದಿದ್ದಂತಹ ಜಲಸಂಪನ್ಮೂಲ ಖಾತೆಯನ್ನ ಈಗ ಚಲುವರಾಯಸ್ವಾಮಿ ಅವರ ಹೆಗಲಿಗೆ ಹಾಕಲಾಗಿದೆ. ಇನ್ನು ಲಕ್ಷ್ಮಣ್ ಸಂಗಪ್ಪ ಸವದಿ ಅವರು, ಅದು ಅವರಿಗೆ ಸಹಕಾರ ಖಾತೆಯನ್ನ ನೀಡಲಾಗಿದೆ. ಇನ್ನು ಎಸ್ ಮಲ್ಲಿಕಾರ್ಜುನ್ ಅವರು ಗಣಿ ಮತ್ತು ಭೂವಿಜ್ಞಾನ ಖಾತೆ, ಸಿ ಪುಟ್ಟರಂಗ ಶೆಟ್ಟಿ ಅವರಿಗೆ ಪಶು ಸಂಗೋಪನೆ ಮತ್ತು ರೇಷ್ಮೆ ಖಾತೆ, ವೆಂಕಟೇಶ್ ಅವರಿಗೆ ಏನು ಕೊಟ್ಟಿದ್ರು ಕೆ ವೆಂಕಟೇಶ್ ಅವರಿಗೆ, ಅವ್ರನ್ನ ಈ ಬಾರಿ ಕ್ಯಾಬಿನೆಟ್ಗೆ ತಗೊಳ್ಳಿಲ್ಲ. ಸೊ ಪಶು ಸಂಗೋಪನೆ ಜವಾಬ್ದಾರಿ ಸಿ ಪುಟ್ಟರಂಗ ಶೆಟ್ಟಿ ಅವರಿಗೆ ಬಂದಿದೆ. ಇನ್ನು ಶಿವಲಿಂಗೇಗೌಡ ಅವರಿಗೆ ಅಬಕಾರಿ ಖಾತೆ, ಹಿಂದೆ RB ತಿಮ್ಮಾಪುರ ಅವರಿಗೆ ಕೊಟ್ಟಿದ್ದಂಥ ಒಂದು ಖಾತೆ, ಬಟ್ RB ತಿಮ್ಮಾಪುರ ಅವರು ಈ ಬಾರಿ ಕ್ಯಾಬಿನೆಟ್ ನಲ್ಲಿ ಇಲ್ಲ. ಸೊ ಅವರ ಖಾತೆಯ ಜವಾಬ್ದಾರಿ ಈಗ ಬೇರೆಯವರಿಗೆ ಸಿಕ್ಕಿದೆ. ಇನ್ನು ಸಂತೋಷ್ ಲಾಡ್ ಕಾರ್ಮಿಕ ಖಾತೆ ಹಾಗೆ ಕಾರ್ಮಿಕ ಇಲಾಖೆಯನ್ನು ಅವರು ಮುಂದುವರಿಸಲಿಕ್ಕಿದ್ದಾರೆ. ಇನ್ನು ನೀವು ಹೇಳಿದಾಗೆ ಬಿ ನಾಗೇಂದ್ರ ಅವರ ಬಹಳ ಕುತೂಹಲ ಇತ್ತು, ಯಾವ್ದು ಸಿಗಬಹುದು, ಯುವಜನ ಖಾತೆ ಮತ್ತೆ ಯುವಜನ ಮತ್ತು ಸಬಲೀಕರಣ ಖಾತೆ ಲಾಸ್ಟ್ ಟೈಮ್ ಏನಿತ್ತು, ಸ್ಪೋರ್ಟ್ಸ್ ಇತ್ತು ಅವರಿಗೆ, ಕ್ರೀಡಾ ಇಲಾಖೆ, ಅದೇನಾದ್ರೂ ಸಿಗಬಹುದಾ ಅಂತೇಳಿ. ಬಟ್ ಇಲ್ಲ, ಬಿ ನಾಗೇಂದ್ರ ಅವರಿಗೆ ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆಯ ಜವಾಬ್ದಾರಿ, ವಿಜಯಾನಂದ ಕಾಶ್ಯಪ್ಪನವರಿಗೆ ಸಣ್ಣ ಕೈಗಾರಿಕೆಯ ಒಂದು ಜವಾಬ್ದಾರಿಯನ್ನು ನೀಡಲಾಗಿದೆ. ಇದು ನೂತನ ಸಚಿವರ ಖಾತೆ ಹಂಚಿಕೆಯ ಪಟ್ಟಿ.
ಇನ್ನು KS ಬಸವಂತಪ್ಪ ಅವರು ಹೊಸದಾಗಿ ಕ್ಯಾಬಿನೆಟ್ ಸೇರ್ಪಡೆ ಆಗಿರುವಂಥವ್ರು, ಅವ್ರಿಗೆ ಮುಜರಾಯಿ ಇಲಾಖೆಯ ಜವಾಬ್ದಾರಿ. ಮಧು ಬಂಗಾರಪ್ಪ ಅವರು ಸೇಮ್ ಪ್ರಾಥಮಿಕ ಶಿಕ್ಷಣ ಏನಿತ್ತು, ಸೊ ಪ್ರೈಮರಿ ಎಜುಕೇಷನ್, ಸೊ ಅದನ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಇನ್ನು ಟಿ ರಘುಮೂರ್ತಿ ಪರಿಶಿಷ್ಟ ಪಂಗಡಗಳ ಕಲ್ಯಾಣ, ಹಾಗೆ MP ನರೇಂದ್ರ ಸ್ವಾಮಿ ಅವರು ಕೃಷಿ ಖಾತೆಯನ್ನು ವಹಿಸ್ಕೊಂಡಿದ್ದಾರೆ. ಇನ್ನು ರಿಜ್ವಾನ್ ಅರ್ಷದ್ ಆಹಾರ ಇಲಾಖೆ KH ಮುನಿಯಪ್ಪ ಅವರ ಹತ್ರ ಇತ್ತು. KH ಮುನಿಯಪ್ಪ ಅವರಿಗೆ ಸಮಾಜ ಕಲ್ಯಾಣ ಇಲಾಖೆಯನ್ನು ಕೊಟ್ಟಿದ್ದಾರೆ. ಸೊ ಆ ಆಹಾರ ಇಲಾಖೆಯನ್ನು ಈಗ ರಿಜ್ವಾನ್ ಅರ್ಷದ್ ಅವರ ಹೆಗಲಿಗೆ ಹಾಕಲಾಗಿದೆ. ಸೊ ಹಾಗೆ ರುದ್ರಪ್ಪ ಲಮಾಣಿ ಸಕ್ಕರೆ ಮತ್ತು ಜವಳಿ ಖಾತೆಯನ್ನು ಅವರಿಗೆ ವಹಿಸಲಾಗಿದೆ. ಇನ್ನು ಶಿವರಾಜ್ ತಂಗಡಗಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಇನ್ನು ಸಂತೋಷ್ ಲಾಡ್ ಸೇಮ್ ಕಾರ್ಮಿಕ ಇಲಾಖೆಯನ್ನು ಮುಂದುವರಿಸ್ತಿದ್ದಾರೆ. ಸೊ ಇದಿಷ್ಟು ಈಗ ನೂತನ ಸಚಿವರಿಗೆ ಹಂಚಿಕೆ ಆಗಿರುವಂತಹ ಖಾತೆಗಳ ವಿವರ.